ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಾನು ನನ್ನ ಹೇರ್ ಕಲರ್ನ ಹೇಗೆ ಮಾಡ್ಕೋತೀನಿ ಅನ್ನೋದ್ರ ಆಗಿರುತ್ತೆ. ಅಂದರೆ ತುಂಬ ಜನ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಹೇರ್ ಡೈ ಮಾಡ್ಕೊತಾರೆ ಅಲ್ವಾ, ಅದರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಕಣ್ಣಿಗೆ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕ್ಯಾನ್ಸರೇ ಬರ್ಬೋದು. ಆ ಥರ ಎಲ್ಲ ಹೇರ್ ಡೈಯಿಂದ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ನ್ಯಾಚುರಲಾಗಿ ನಾವು ಹೇಗೆ ಕಲರ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಯಾವುದೇ ರೀತಿ ಕೆಮಿಕಲ್ಲು ಇಲ್ದಂಗೆ ನಾವು ಹೇರ್ ಕಲರಿಂಗ್ನ ಮಾಡ್ಕೋಬೋದು ಆರಾಮಾಗಿ. ಹೇಗೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಯಾಕೆ ಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಬೌಲ್ ತೊಗೊಂಡು ನೂಪುರ್ ಅಂತ ಮೆಹಂದಿನ ಹಾಕ್ತಾ ಇದ್ದೀನಿ. ಕ್ವಾಂಟಿಟಿ ನನಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊತಿದ್ದೀನಿ. ಈ ನೂಪುರ್ ಮೆಹಂದಿ ಬಂದು ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ಅವೈಲಬಲ್ ಇದೆ. ನಿಮ್ಗೆ ಅಮೆಝಾನಲ್ಲಿ ಬೇಕಂದರೆ ಅಮೆಝಾನಲ್ಲೂ ಅವೈಲಬಲ್ ಇರುತ್ತೆ. ನಾಳೆ ಮೆಹಂದಿ ಹಾಕ್ಕೊತೀರಾ ಅಂದರೆ ನೀವು ಹಿಂದಿನ ದಿನವೇ ಇದನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ. ಕಾಫಿ ಪುಡಿ ಡಿಕಾಷನ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು 3-4 ಲವಂಗ ಹಾಕ್ಕೊತಿದ್ದೀನಿ. ಲವಂಗ ಹಾಕೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಮೊಸರು ಹಾಕೋದ್ರಿಂದ ಸ್ಮೂತಾಗುತ್ತೆ ಹೇರು. ಕಾಫಿ ಪುಡಿ ಹಾಕೋದ್ರಿಂದ ಡಾರ್ಕಾಗಿ ಬರುತ್ತೆ. ಈ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೇಕಿದ್ರೆ ಇನ್ನೊಂದು ಸ್ವಲ್ಪ ಕಾಫಿ ಡಿಕಾಕ್ಷನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 12 ಅವರ್ಸ್ ಆದರೂ ಇದು ನೆನೆಯೋಕ್ಕೆ ಬಿಡಬೇಕು. 12 ಅವರ್ಸ್ ಆದಮೇಲೆ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕು. ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಹೇರಲ್ಲಿ ಆಯಿಲ್ ಇರಬಾರ್ದು. ನಾನಿಲ್ಲಿ ಡೈಲಿ ಯೂಸ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಒಂದು ಸರಿ ಕಲೆ ಆದರೆ ಮತ್ತೆ ಹೋಗಲ್ಲ. ಇವಾಗ ನೋಡಿ, ಸೆಕ್ಷನ್ ತೆಗೆದು ನಾನು ಈ ಥರ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀನಿ. ಸೆಲ್ಫ್ ಅಪ್ಲೈ ಮಾಡ್ಕೋಬೇಕಂದ್ರೆ ಈ ಥರ ಅಪ್ಲೈ ಮಾಡ್ಕೋಬೇಕು. ಯಾರಾದರೂ ಒಬ್ಬರು ಅಪ್ಲೈ ಮಾಡಿಕೊಡ್ತಾರೆ ಅಂದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ನಾವೇ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ತುಂಬ ಜನ ಅಂದ್ಕೊತಾರೆ ಹೇರ್ ತುಂಬ ಡ್ರೈ ಆಗಿಬಿಡುತ್ತೆ ನಾವು ಮೆಹಂದಿ ಹಾಕ್ಕೊಂಡ್ರೆ ಅಂತ. ಖಂಡಿತವಾಗ್ಲೂ ಇಲ್ಲ. ಹೇರ್ ಉದುರೋದು ಇಲ್ಲ, ಡ್ರೈನೂ ಆಗಲ್ಲ. ಅಟ್ಲೀಸ್ಟ್ ಒಂದು 2 ಅವರ್ಸ್ ಬಿಟ್ಬಿಟ್ಟು ಆಮೇಲೆ ನಾವು ಹೇರ್ ವಾಶ್ ಮಾಡಬೇಕಾಗತ್ತೆ. ಹೇರ್ ವಾಶ್ ಮಾಡಿದಾದಮೇಲೆ ನಾನಿವಾಗ ರಿಸಲ್ಟ್ ತೋರಿಸ್ತಿದ್ದೀನಿ ನಿಮ್ಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸಿಲ್ಕಿಯಾಗಿ ಬಂದಿದೆ ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು, ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.